Hi, welcome back. This is social passing package part 4. ಆಯಿತಾ. ಈಗ part 1 we talked about map, part 2 we talked about business studies, part 3 economics, part 3 sociology, part 4 economics. ಈ 4 ಪಾರ್ಟ್ ನೀಟಾಗಿ ನೋಡಿಕೊಂಡು ಇದರಲ್ಲಿರೋ ಕ್ವೆಶ್ಚನ್ ಆನ್ಸರ್ಸ್ನ ಓದ್ಕೊಂಡೋದ್ರೆ ನೋ ಡೌಟ್ ಯುಲ್ ಕ್ಲಿಯರ್ ಯುವರ್ ಎಕ್ಸಾಮ್ ಫಾರ್ 100% ಶ್ಯೂರ್. ಡನ್. ಸೊ ಫಸ್ಟು ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಯಾವುದು? ಡೆವಲಪ್ಮೆಂಟ್. ಒಂದು ಪಾಸಿಬಲ್ ಫಸ್ಟ್ ಕ್ವೆಶನ್, ಇದು ರಿಪೀಟ್ ಆಗಿರೋ ಕ್ವೆಶನ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಅಂಡರ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಮತ್ತು ಅಂಡರ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಅಂತಂದರೆ ಏನು? ಒಂದು ಪ್ರೋಗ್ರೆಸ್ ಆಗೋದು. ಸೊ ಡೆವಲಪ್ಮೆಂಟ್ ಇದು ಡೆವಲಪ್ಮೆಂಟ್ ಮತ್ತು ಇದು ಅಂಡರ್ ಡೆವಲಪ್ಮೆಂಟ್ ಅಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಆಯಿತಾ, ಸ್ವಲ್ಪ ತಪ್ಪು ಬರೆದಿದ್ದಾಳೆ ಹುಡುಗಿ. ಸೊ ಡೆವಲಪ್ಮೆಂಟ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಅನ್ನೋದು ನಾವು ವರ್ಡ್ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಚಿಕ್ಕಪ್ಪ ಡೆವಲಪ್ ಆಗಿದ್ದಾರೆ, ನನ್ನ ಮಗಳು ಸ್ಟಡೀಸಲ್ಲಿ ಡೆವಲಪ್ ಆಗಿದ್ದಾರೆ, ನಿಮ್ಮಮ್ಮ ನಮ್ಮ ತಮ್ಮ ಎಷ್ಟು ಡೆವಲಪ್ ಆಗಿದ್ದಾನೆ, ಇದು ಕಾಮನ್ ಆಗಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ವರ್ಡ್ಸು. ಏನು ಡೆವಲಪ್ಮೆಂಟ್ ಅಂದರೆ ಏನು ಅಂತ. ಆಯಿತಾ. ವ್ರಾಸ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದರೆ ಏನು? ಇದು ಅಂಡರ್ ಡೆವಲಪ್ಮೆಂಟ್ ಅಲ್ಲ. ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದರೆ ಏನು ಅಂತಂದರೆ ಡೆವಲಪಿಂಗ್ ಆಫ್ ಎ ನೇಷನ್, ಒಂದು ದೇಶ ಉದ್ಧಾರ ಆಗೋದನ್ನು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಥವಾ ವಿತ್ ರೆಸ್ಪೆಕ್ಟ್ ಟು ಅನ್ ಇಂಡಿವಿಜುವಲ್, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರೋ ಆಗಿರೋಗೆ ಮಾತಾಡೋಂಗಿದ್ರೆ ಅವನ ಹತ್ರ ಇರೋ ದುಡ್ಡು ಜಾಸ್ತಿ ಆದರೆ ಹಿ ಈಸ್ ಎಕನಾಮಿಕಲಿ ಡೆವಲಪ್ಡ್ ಅಂತ ಕರಿತೀವಿ. ಸರಿನಾ? ಸೊ ನೆಕ್ಸ್ಟು, ಇದು ಇಂಪಾರ್ಟೆಂಟ್ ಟರ್ಮ್ಸು, 1 ಮಾರ್ಕ್ ಕೇಳ್ತಾರೆ. ನ್ಯಾಷನಲ್ ಇನ್ಕಮ್ ಅಂದರೆ ಏನು? ನ್ಯಾಷನಲ್ ಇನ್ಕಮ್ ಅಂತಂದರೆ ಇಟ್ ಈಸ್ ದಿ ಸಮ್ ಟೋಟಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸಮ್ ಟೋಟಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಫಾರ್ 1 ಇಯರ್. ಅಂದರೆ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುವಂತಹ, ಇಡೀ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುವಂತಹ ಗೂಡ್ಸ್ ಪ್ಲಸ್ ಸರ್ವಿಸಸ್. ಸೊ ಗೂಡ್ಸು, ವಸ್ತುಗಳು ಮತ್ತು ಸೇವೆಗಳು. Goods and services produced in a country for 1 year is called national income. Real national income ಅಂತಂದರೆ ಏನು ಅಂದರೆ, ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ನ್ಯಾಷನಲ್ ಇನ್ಕಮ್ ಮೈನಸ್ ಇನ್ಫ್ಲೇಷನ್. ನ್ಯಾಷನಲ್ ಇನ್ಕಮ್ ಮೈನಸ್ ಇನ್ಫ್ಲೇಷನ್. ವಾಟ್ ಈಸ್ ಇನ್ಫ್ಲೇಷನ್? ಇನ್ಫ್ಲೇಷನ್ ಅಂತಂದರೆ ಸಡನ್ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಗೂಡ್ಸ್. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಈರುಳ್ಳಿ 200 ರೂಪಾಯಿ kg ಆಗಿತ್ತು. ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಅಂದರೆ ಇದ್ದಕ್ಕಿದ್ದಂಗೆ ಯಾವುದಾದ್ರೂ ಗೂಡ್ಸ್ದು ಅಥವಾ ಸರ್ವಿಸಸ್ದು ಬೆಳೆ ತುಂಬ ಜಾಸ್ತಿ ಆದರೆ ಅದನ್ನೇನಂತ ಕರೀತಾರೆ? ಇನ್ಫ್ಲೇಷನ್ ಅಂತ ಕರೀತಾರೆ. ಇನ್ಫ್ಲೇಷನ್ ಅಂದರೆ ಸಡನ್ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಗೂಡ್ಸ್ ಇಸ್ ಕಾಲ್ಡ್ ಇನ್ಫ್ಲೇಷನ್. ಆಗ್ಬೋದಾ? ನೆಕ್ಸ್ಟ್, ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನು? ಇನ್ಕ್ಲೂಸಿವ್ ಗ್ರೋತ್ ಅಂತಂದರೆ, ಇನ್ಕ್ಲೂಸಿವ್ ಗ್ರೋತ್ ಅಂತಂದರೆ ಇನ್ಕ್ಲೂಡಿಂಗ್ ಎವ್ರಿ ಒನ್. ನಾವು ನಮ್ಮ ಸೊಸೈಟಿನಲ್ಲಿರೋ ಪ್ರತಿಯೊಬ್ಬರನ್ನೂ ಜೊತೆಗೆ ಸೇರಿಸ್ಕೊಂಡು ಡೆವಲಪ್ ಆಗೋದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರೀತಾರೆ. ಹೆಸರಲ್ಲೇ ಆನ್ಸರ್ ಇದೆ. ಇನ್ಕ್ಲೂಸಿವ್ ಗ್ರೋತ್, ಎ ಕೈಂಡ್ ಆಫ್ ಡೆವಲಪ್ಮೆಂಟ್ ಬಟ್ ಇನ್ಕ್ಲೂಡಿಂಗ್ ಎವ್ರಿ ಒನ್, ಅಥವಾ ವಿತೌಟ್ ಎಕ್ಸ್ಕ್ಲೂಡಿಂಗ್ ಎನಿ ಒನ್. ಯಾರನ್ನೂ ಬಿಡದೆ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಡೆವಲಪ್ ಆಗೋದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತಂದರೆ, ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದರೆ ಈಗ ನಾವು ಅಟ್ ಪ್ರೆಸೆಂಟ್ ಜನ್ರೇಷನ್ ಏನಿದೆ, ನಾವು ಡೆವಲಪ್ ಆಗೋದಕ್ಕೆ ನಮಗೆ ಸರ್ಟೆನ್ ಗೂಡ್ಸ್ ಬೇಕು. ಎಸ್, ಅಫ್ಕೋರ್ಸ್ ವಿ ನೀಡ್ ಇಟ್. ಇರೋ ರಿಸೋರ್ಸಸ್ನೆಲ್ಲ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಇರೋ ರಿಸೋರ್ಸಸಲ್ಲಿ ಕೆಲವೊಂದು ರಿಸೋರ್ಸಸ್ನ ಫ್ಯೂಚರ್ ಜನ್ರೇಷನ್ಗೆ ಎತ್ತಿಡಬೇಕು. ಅಂದರೆ ದ ಡೆವಲಪ್ಮೆಂಟ್ ವಿಚ್ ಇನ್ವಾಲ್ವ್ಸ್ ಕೀಪಿಂಗ್ ರಿಸೋರ್ಸಸ್ ಅಸೈಡ್ ಫಾರ್ ಫ್ಯೂಚರ್ ಜನ್ರೇಷನ್. ಸೊ ಫ್ಯೂಚರ್ ಜನ್ರೇಷನ್ಸ್ಗೆ ರಿಸೋರ್ಸಸ್ನ ಪಕ್ಕಕ್ಕೆ ಎತ್ತಿಡೋದಕ್ಕೆ ಏನಂತ ಕರೀತಾರೆ? ಯು ವಿಲ್ ಕಾಲ್ ಇಟ್ ಆಸ್ ಸಸ್ಟೈನ್ಡ್ ಡೆವಲಪ್ಮೆಂಟ್. ನೆಕ್ಸ್ಟು ನೋಡಿ, ನೆಕ್ಸ್ಟ್ ಕ್ವೆಶನು, ನೇಮ್ ದಿ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಸೊ ಒಂದು ದೇಶ ಡೆವಲಪ್ ಆಗ್ತಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಅದನ್ನು ತಿಳ್ಕೊಳ್ಳೋದಕ್ಕೆ 2 ಇಂಡಿಕೇಟರ್ಸ್ ಇದೆ.
ಒಂದು ಇನ್ಕಮ್ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟಲ್ಲಿ ವಿ ಹ್ಯಾವ್ ಇನ್ಕಮ್ ಇಂಡಿಕೇಟರ್ಸಲ್ಲಿ ನಮಗೆ ಎರಡು ಥರ ಬರುತ್ತೆ. ಒಂದು ನ್ಯಾಷನಲ್ ಇನ್ಕಮ್, ಇದು ಗೊತ್ತು ನಿಮಗೆ, ದಟ್ ಈಸ್ ಸಮ್ ಟೋಟಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇನ್ನೊಂದು ಪರ್ ಕ್ಯಾಪಿಟಾ ಇನ್ಕಮ್, ದಟ್ ಈಸ್ ದಿ ಇನ್ಕಮ್ ಆಫ್ ಒನ್ ಪರ್ಸನ್. ಇನ್ಕಮ್ ಆಫ್ ಒನ್ ಪರ್ಸನ್ ಇಸ್ ಕಾಲ್ಡ್ ಪರ್ ಕ್ಯಾಪಿಟಾ ಇನ್ಕಮ್. ಇದು ಒಂದು. ಸೊ ಇನ್ಕಮ್ ಮೇಲೆ ನಾವು ಹೇಳ್ಬೋದು ಈ ದೇಶ ಡೆವಲಪ್ ಆಗಿದೆ, ಈ ದೇಶ ಇನ್ನೂ ಡೆವಲಪ್ ಆಗಿಲ್ಲ ಅಂತ. ಇನ್ನೊಂದು ಏನು ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಗಿವ್ ದಿ ಡೆಫಿನೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಗಿವನ್ ಬೈ ಮಾಯರ್ ಆ್ಯಂಡ್ ಬಾಲ್ಡ್ವಿನ್. ಸೊ ಮಾಯರ್, MEIER ಸ್ಪೆಲ್ಲಿಂಗ್ ತಪ್ಪಿದೆ, ಮಾಯರ್ ಆ್ಯಂಡ್ ಬಾಲ್ಡ್ವಿನ್. ಇವರು ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋದು ಇಟ್ ಈಸ್ ದಿ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್. ಸೊ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. Now you know what you mean by real national income. Real national income is nothing but national income minus inflation. National income ಅಂದರೆ sum total of goods and services. Inflation ಅಂತಂದರೆ ಸಡನ್ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಕಮಾಡಿಟೀಸ್. ಅಂದರೆ ನಮ್ಮ ನ್ಯಾಷನಲ್ ಇನ್ಕಮ್ಮಿಂದ ಇನ್ಫ್ಲೇಷನ್ನ ಮೈನಸ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ರಿಯಲ್ ನ್ಯಾಷನಲ್ ಇನ್ಕಮ್ ಸಿಗುತ್ತೆ. ಇವರು ಡೆಫಿನೇಷನ್ ಏನು ಹೇಳ್ತಾರೆ? ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅದೇ ಥರ ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಇವರು ಒಂದು ಡೆಫಿನೇಷನ್ ಕೊಡ್ತಾರೆ. ಇವ್ರು ಏನಂತಾರೆ ಅಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ದಿ ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್. ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್. ಆಯಿತಾ? ನೆಕ್ಸ್ಟು ಅಮರ್ತ್ಯ ಸೇನ್ ಏನು ಹೇಳ್ತಾರೆ? ಅಮರ್ತ್ಯ ಸೇನ್ ಏನು ಹೇಳ್ತಾನೆ ಅಂದರೆ, ಈಸ್ ಒನ್ ಆಫ್ ದ ಫೇಮಸ್ ಎಕನಾಮಿಸ್ಟ್. ಆಯಿತಾ? ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಂದರೆ ಇವ್ರ ಪ್ರಕಾರ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನಲ್ ಅಚೀವ್ಮೆಂಟ್ಸ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಆಯಿತಾ? ಇದು ಮೂರೂ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನು ಅಂತ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದರೆ ಏನು? ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಯರ್ಸ್ ಅ ಪರ್ಸನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸರ್ವೈವ್. ಅಂದರೆ ಒಂದು ಮಗು ಜನ್ಮ ಆಯಿತು ಅಂದ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಮಗು ಹುಟ್ಟಿತು ಅಂದ್ಕೊಳ್ಳಿ. ಇದು ಎಷ್ಟು ವರ್ಷ ಬದುಕುತ್ತೆ? 10 ವರ್ಷ ಬದುಕುತ್ತಾ, 20 ವರ್ಷ ಬದುಕುತ್ತಾ, 50 ವರ್ಷ ಬದುಕುತ್ತಾ ಅನ್ನೋದೇ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ನಥಿಂಗ್ ಬಟ್ ಎ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಯರ್ಸ್ ಎ ಪರ್ಸನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸರ್ವೈವ್. ಒಂದು ವ್ಯಕ್ತಿ ಎಷ್ಟು ವರ್ಷ ಬದುಕಬಹುದು ಅನ್ನೋದು ಲೈಫ್ ಎಕ್ಸ್ಪೆಕ್ಟೆನ್ಸಿ. ತುಂಬ ವರ್ಷ ಬದುಕಿದ್ರೆ ಆ ದೇಶ ನಿಜವಾಗ್ಲೂ ಉದ್ಧಾರ ಆಗಿದೆ ಅಂತ ಅರ್ಥ. ತುಂಬ ಬೇಗ ಸತ್ತೋದ್ರೆ ಆ ದೇಶ ಉದ್ಧಾರ ಆಗಿಲ್ಲ ಅಂತ ಅರ್ಥ. ಆಮೇಲೆ ಎಜುಕೇಷ್ನಲ್ ಅಚೀವ್ಮೆಂಟ್ಸ್ನ 2 ಥರ ಮೆಷರ್ ಮಾಡ್ತಾರೆ, ನೆನ್ಪಿಟ್ಕೊಂಡಿರಿ. ಹೌ ಡು ಯು ಮೆಷರ್ ಎಜುಕೇಷ್ನಲ್ ಅಚೀವ್ಮೆಂಟ್ಸ್ ಅಂತಂದರೆ 2 ಥರ. ಒಂದು ಹೇಗೆ ಮೆಷರ್ ಮಾಡ್ತೀರಾ ಅಂದರೆ, ಒಂದು 5 ಇಯರ್ಸ್ ಬಾಯ್ ಆರ್ ಗರ್ಲ್ ಇವ್ರನ್ನ ನೀವು ಸ್ಕೂಲ್ಗೆ ಹಾಕಿದ್ರೆ ಇವ್ರದ್ದು ಆವ್ರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಏನು? ಆವ್ರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಅಂದರೆ, ಈಗ ನಿಮ್ಮನ್ನ 5 ಇಯರ್ಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿರ್ತಾರೆ. ನೀವು ಎಷ್ಟು ವರ್ಷದಲ್ಲಿ ನೀವು ನಿಮ್ಮ ಸ್ಕೂಲ್ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತೀರಾ? ದಟ್ ಈಸ್ ಕಾಲ್ಡ್ ಆವ್ರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್. ಎಜುಕೇಷನಲ್ ಅಚೀವ್ಮೆಂಟ್ಸ್ ಈಸ್ ಮೆಷರ್ಡ್ ಇನ್ 2 terms. One is average period of schooling for a person who is aged 5 years. Done. ಅದೇ ಒಂದು 25 ಇಯರ್ಸ್ ಒಂದು ಪರ್ಸನ್ಗೆ ಹೋಗಿ ಕೇಳಿ ಏನಂತ, ನೀವು ಎಷ್ಟು ವರ್ಷ ಓದಿದ್ದೀರಾ ಅಂತ. 5 ಇಯರ್ಸ್ ಮಗುಗೆ ಏನು ಕೇಳ್ತೀರಾ? 5 ಇಯರ್ಸ್ ಮಗುಗೆ ಇದು ಎಷ್ಟು ವರ್ಷದಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡುತ್ತೆ. ಅದೇ ಒಂದು 25 ಇಯರ್ಸ್ ಪರ್ಸನ್ನು ಅವ್ರು ಎಷ್ಟು ವರ್ಷದಲ್ಲಿ ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರು. ಸೊ ದ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಆಫ್ average period of schooling for 5 years child ಅಥವಾ a person who is aged 25 years, in how many years he would have completed his education ಅಂತ. ಆಯಿತಾ? ನೆಕ್ಸ್ಟ್
ವಾಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಸಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಫ್ರೇಮ್ ಮಾಡಿದವರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ಇಟ್ ಈಸ್ ದಿ ಆವ್ರೇಜ್ ಆಫ್, ಸೊ ಇಟ್ ಈಸ್ ದಿ ಆವ್ರೇಜ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನಲ್ ಅಚೀವ್ಮೆಂಟ್ಸ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದು ಮೂರದ್ದು ಆವ್ರೇಜೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ವಾಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಇಟ್ ಈಸ್ ದಿ ಆವ್ರೇಜ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನಲ್ ಅಚೀವ್ಮೆಂಟ್ಸ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೆಕ್ಸ್ಟು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡೆವಲಪ್ಮೆಂಟ್, ಅಂಡರ್ ಡೆವಲಪ್ಮೆಂಟ್ ಮತ್ತು ಡೆವಲಪಿಂಗ್ ಕಂಟ್ರೀಸ್. ನಮಗೆ ವರ್ಲ್ಡ್ ಬ್ಯಾಂಕ್ ಏನು ಮಾಡಿದೆ? ವರ್ಲ್ಡ್ ಬ್ಯಾಂಕ್ ಬಂದು ಕಂಟ್ರೀಸ್ನ, ಇಡೀ ಪ್ರಪಂಚದಲ್ಲಿರೋ ಕಂಟ್ರೀಸ್ನ ಏನು ಮಾಡಿದೆ? ಡಿವೈಡ್ ಮಾಡಿದೆ. ಯಾವ್ಯಾವ ಥರ? ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಡಿವೈಡ್ ಮಾಡಿದೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಒನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂದರೆ ದೋಸ್ ಕಂಟ್ರೀಸ್ ವಿಚ್ ಹ್ಯಾವ್ ನ್ಯಾಷನಲ್ ಇನ್ಕಮ್ ಲೋವರ್ ದೆನ್, ಅಂದರೆ ಯಾವ್ಯಾವ್ದ್ರದ್ದು ಕಂಟ್ರೀಸ್ದು ನ್ಯಾಷನಲ್ ಇನ್ಕಮ್ ಈ ಕಂಟ್ರೀಸ್ಗಿಂತ ನ್ಯಾಷನಲ್ ಇನ್ಕಮ್ ಕಡಿಮೆ ಇರುತ್ತೋ ಅಂಥ ಕಂಟ್ರೀಸ್ನ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ದೋಸ್ ಕಂಟ್ರೀಸ್ ವಿಚ್ ಹ್ಯಾವ್ ನ್ಯಾಷನಲ್ ಇನ್ಕಮ್ ಲೆಸ್ ದೆನ್ USA, ಕೆನಡಾ, ಆಸ್ಟ್ರೇಲಿಯಾ, ವೆಸ್ಟರ್ನ್ ಯುರೋಪ್, they are called underdeveloped countries. For example, Afghanistan, Bangladesh, Bhutan, Madagascar, ಇವೆಲ್ಲ ಕೂಡ underdeveloped countries. Then developing countries ಅಂದರೆ ಏನು? Those countries which have a national income higher than underdeveloped countries. ಅಂದರೆ higher than underdeveloped countries ಅಂದರೆ ಇವ್ರಿಗಿಂತ ಜಾಸ್ತಿ ಇರುತ್ತೆ ಬಟ್ ಇವ್ರಿಗಿಂತ ಕಡಿಮೆ ಇರುತ್ತೆ ಅಂಥ ದೇಶನ ಏನಂತ ಕರಿತೀವಿ? ಡೆವಲಪಿಂಗ್. ಫಾರ್ ಎಕ್ಸಾಂಪಲ್ ಇಂಡಿಯಾ. ಡೆವಲಪ್ಡ್ ಕಂಟ್ರೀಸ್ ಅಂದರೆ ದೋಸ್ ಕಂಟ್ರೀಸ್ ವಿಚ್ ಹ್ಯಾವ್ ಹೈ ನ್ಯಾಷನಲ್ ಇನ್ಕಮ್. ಎಕ್ಸಾಂಪಲ್ ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ವೆಸ್ಟರ್ನ್ ಯುರೋಪ್ ಎಕ್ಸೆಟ್ರಾ. ನೆಕ್ಸ್ಟು, on what basis the educational achievements are measured? ಸೊ ಒಂದು ಈಗ ತಾನೇ ಹೇಳಿದೆ, ಎಜುಕೇಷನಲ್ ಅಚೀವ್ಮೆಂಟ್ಸ್ ಆರ್ ಮೆಷರ್ಡ್ ಬೇಸ್ಡ್ ಆನ್ ಒಂದು ದ ನಂಬರ್ ಆಫ್ ಇಯರ್ಸ್ ಸ್ಕೂಲಿಂಗ್ ಫಾರ್ ಎ ಚಿಲ್ಡ್ರನ್ ಆರ್ ಅನ್ ಇಂಡಿವಿಜುವಲ್ ಹೂ ಕಂಪ್ಲೀಟ್ಸ್ 5 years. ಅಂದರೆ ಒಂದು 5 ವರ್ಷದ ಮಗು ಎಷ್ಟು ವರ್ಷದಲ್ಲಿ ತನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಳ್ಳುತ್ತೆ, ಅಥವಾ ಆವ್ರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಫಾರ್ ದಿ ಇಂಡಿವಿಜುವಲ್ ಹೂ ಹ್ಯಾಸ್ ಅಬೌಟ್ 25 years ಏಜ್. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿಸ್. ನೆಕ್ಸ್ಟ್, ವಾಟ್ ಆರ್ ದಿ ಕಾಸಸ್ ಫಾರ್ ದಿ ಲೋ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕಡಿಮೆ ಆಗೋದಕ್ಕೆ ಕಾರಣ ಏನು? ಇಟ್ಸ್ ನಥಿಂಗ್ ಬಟ್ ಥರ್ಡ್ ವರ್ಲ್ಡ್ ಕಂಟ್ರೀಸ್, ಅಂದರೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಒಂದು ಅವ್ರದ್ದು ಒನ್ ಥಿಂಗ್, ಲೋ ಲೆವೆಲ್ ಆಫ್ ಸ್ಕೂಲಿಂಗ್, ಲೋ ಇನ್ಕಮ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಆಮೇಲೆ ಸೂಪರ್ಸ್ಟಿಷನ್ಸು, ತುಂಬಾ ಮೂಢನಂಬಿಕೆಗಳು, ಆಮೇಲೆ ಅನ್ಅವೇರ್ ಆಫ್ ಲೇಟೆಸ್ಟ್ ಟೆಕ್ನಾಲಜೀಸು, ಲೋ ನ್ಯಾಷನಲ್ ಇನ್ಕಮ್ಮು, ಲೋ ಪರ್ ಕ್ಯಾಪಿಟ ಇನ್ಕಮ್, ಇದೆಲ್ಲ ಕೂಡ ಬಡತನ ಅಥವಾ ಇಲ್ ಹೆಲ್ತ್ ಅಂದರೆ ಸುಮ್ಮನೆ ರೋಗಗಳು ಜಾಸ್ತಿ, ಎಪಿಡಮಿಕ್ಸು, ಈಗ ಕೊರೋನಾ ಬಂದಿದೆಯಲ್ಲ, ಈ ಥರದ್ದು ರೋಗಗಳು ಜಾಸ್ತಿ ಇರುತ್ತೆ. ಇವೆಲ್ಲ ಕಾರಣಗಳಿಂದ ಆ ದೇಶ ಏನಾಗೋಕ್ಕಾಗಲ್ಲ, ಡೆವಲಪ್ ಆಗೋದಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟ್, ರೈಟ್ ಎ ನೋಟ್ ಆನ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದರೆ ಏನು ಗೊತ್ತಾ? ಇದು ಎಸ್ಪೆಷಲಿ ವಿಲೇಜ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲಿ ಒಂದು 20 to 30 ಮೆಂಬರ್ಸು ಮಹಿಳೆಯರು ಏನು ಮಾಡ್ತಾರೆ, ಒಂದು ಗುಂಪು ಮಾಡ್ಕೋತಾರೆ. ಸೊ ಇಟ್ ಈಸ್ ಎ ಗ್ರೂಪ್ ಆಫ್ 20 to 30 ಮೆಂಬರ್ಸು. ಈ 20 to 30 ಮೆಂಬರ್ಸ್ ಒಂದು ಗ್ರೂಪ್ ಮಾಡಿಕೊಂಡು ದೇ ಕ್ಯಾನ್ ಟೇಕ್ ಸಮ್ ಮೈಕ್ರೋ ಲೋನ್ಸ್ ಅಂತ ಕೊಡ್ತಾರೆ ಗೌರ್ಮೆಂಟ್. ಅಂದರೆ ಈ ವುಮೆನ್ಸ್ ಏನು ಮಾಡ್ಬೋದು ಅಂದರೆ ಸಪ್ರೇಟಾಗಿ ಅವರು ಒಂದು ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ತರಕಾರಿ ಅಂಗಡಿನೋ, ಒಂದು ಬೊಟಿಕ್ ಶಾಪು, ಅಥವಾ ಒಂದು ಚಿಕ್ಕದಾಗಿ ಒಂದು ಪ್ರಾವಿಷನ್ ಸ್ಟೋರು, ಅಥವಾ ಒಂದು ಮಿನಿ ಕ್ಲಾತ್ ಸ್ಟೋರು, ಈ ಥರ ಓಪನ್ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾರೆ, ಇವ್ರಿಗೆ ಲೋನ್ ಕೊಡ್ತಾರೆ. ಆಮೇಲೆ ಈ ಸೆಲ್ಫ್ ಗ್ರೂಪ್ಸ್ ಏನಿದೆ ಇವ್ರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ, ವುಮೆನ್ ಎಕ್ಸ್ಪ್ಲಾಯ್ಟೇಷನ್ಸ್ ಬಗ್ಗೆ ಅವ್ರಿಗೆ ತುಂಬಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ವುಮೆನ್ಸು ಡೆವಲಪ್ ಆಗೋದಕ್ಕೆ ಸಾಧ್ಯ ಇದೆ ಅಷ್ಟೇ. ಸೊ
ಒಬ್ಟೈನ್ ಎಕ್ಸ್ಟರ್ನಲ್ ಸಪೋರ್ಟ್, ಅಂಡರ್ಟೇಕ್ ಬಿಸ್ನೆಸ್ ಜಾಯಿಂಟ್ಲಿ, ದೇ ಆರ್ ಟ್ರೈನ್ಡ್. ಆಮೇಲೆ ವುಮೆನ್ ಹೆಲ್ಪ್ ಗ್ರೂಪ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ಹೆಲ್ಪಿಂಗ್ ವುಮೆನ್ ಟು ಅರ್ನ್, ಸೇವ್ ಆ್ಯಂಡ್ ಸ್ಪೆಂಡ್ ಅಂತ. ನೀವು ವುಮೆನ್ಸ್ ಬಗ್ಗೆ ಬರೀರಿ. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಂದು ಮಹಿಳೆಯರ ಸಬಲೀಕರಣ ಅಂತ ಕರಿತೀವಿ. ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಎಸ್ಟಾಬ್ಲಿಷ್ ಆಗಿರೋ ಸರ್ಟೇನ್ ಆರ್ಗನೈಸೇಷನ್. ನೆಕ್ಸ್ಟು ರೈಟ್ ಎ ನೋಟ್ ಆನ್ ವುಮೆನ್ ಎಂಪವರ್ಮೆಂಟ್. ನೋಡಿ, ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ವುಮೆನ್ಸ್ ಸೋಷಲಿ, ಎಕನಾಮಿಕಲಿ, ಪೊಲಿಟಿಕಲಿ. ಸೋಷಾಲಜಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಮೂರು ಬರೀರಿ. ವುಮೆನ್ಸ್ನ ಸೋಷಲಿ, ಎಕನಾಮಿಕಲಿ ಮತ್ತು ಪೊಲಿಟಿಕಲಿ ಇಂಪ್ರೂವ್ ಮಾಡೋದಕ್ಕೆ ಅಂದರೆ ಇಟ್ ಈಸ್ ಆಲ್ ಅಬೌಟ್ ಡೆವಲಪಿಂಗ್ ವುಮೆನ್ ಸೋಷಲಿ, ಎಕನಾಮಿಕಲಿ ಮತ್ತು ಪೊಲಿಟಿಕಲಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ವುಮೆನ್ಸ್ನ ಬೆಳೆಸೋದಕ್ಕೆ ಏನಂತ ಕರೀತಾರೆ? ವುಮೆನ್ ಎಂಪವರ್ಮೆಂಟ್ ಅಥವಾ ಅಪ್ಲಿಫ್ಟಿಂಗ್ ವುಮೆನ್ಸ್ ಸೋಷಲಿ, ಎಕನಾಮಿಕಲಿ ಮತ್ತು ಪೊಲಿಟಿಕಲಿ. ಈಕ್ವಾಲಿಟಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ವುಮೆನ್ಸ್ಗೆ. ಆಮೇಲೆ ಪ್ರಿವೆನ್ಷನ್ ಆಫ್ ಡೊಮ್ಯಾಸ್ಟಿಕ್ ವೈಲೆನ್ಸ್, ಪ್ರಿವೆಂಟಿಂಗ್ ದಿ ಗ್ರೀಡ್ ಆಫ್ ಮೇಲ್ ಚೈಲ್ಡ್, ಅಂದರೆ ಎಲ್ಲರಿಗೂ ಗಂಡು ಮಕ್ಕಳೇ ಬೇಕು ಅಂತಿರ್ತಾರೆ, ಸೊ ದ್ಯಾಟ್ ಅದನ್ನು ತಡೆಯೋದಕ್ಕೆ. ಪ್ರಿವೆಂಟಿಂಗ್ ಫೀಮೇಲ್ ಫೀಟಿಸೈಡ್ ಅಂತಂದರೆ ಏನು ಇದು ಕೇಳ್ತಾರೆ. ವಾಟ್ ಈಸ್ ಫೀಟಿಸೈಡ್ ಅಂತಂದರೆ 1 ಮಾರ್ಕ್ಗೆ ಕಿಲ್ಲಿಂಗ್ ಅ ಬೇಬಿ ವಿದಿನ್ ದಿ ವೋಮ್ ಇಟ್ ಸೆಲ್ಫ್. ತಾಯಿ ಗರ್ಭದಲ್ಲೇ ಮಗುನ ಸಾಯಿಸೋದಕ್ಕೆ ಫೀಟಿಸೈಡ್ ಅಂತ ಕರೀತಾರೆ. ಸೊ ಕಿಲ್ಲಿಂಗ್ ಅ ಬೇಬಿ ಇನ್ ದಿ ವೋಮ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಫೀಟಿಸೈಡ್. ಆಮೇಲೆ ಪ್ರಿವೆಂಟಿಂಗ್ ಇನ್ಫ್ಯಾಂಟಿಸೈಡ್ ಅಂತಂದರೆ ಕಿಲ್ಲಿಂಗ್ ಅ ಗರ್ಲ್ ಬೇಬಿ. ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂದರೆ ಕಿಲ್ಲಿಂಗ್ ಅ ಗರ್ಲ್ ಬೇಬಿ, ಅಂದರೆ ಮಗು ಆದಮೇಲೆ ಸಾಯಿಸೋದಕ್ಕೆ ಇನ್ಫ್ಯಾಂಟಿಸೈಡ್. ಫೀಟಿಸೈಡ್ ಅಂದರೆ ವೂಂಬಲ್ಲೇ ಸಾಯಿಸ್ಬಿಟ್ರೆ ಫೀಟಿಸೈಡ್ ಅಂತ ಕರೀತಾರೆ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಚಾಪ್ಟರ್ ಕಾಲ್ಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಪಾಸಿಬಲ್ ಕ್ವೆಶನ್ ಇದು ನಿಮಗೆ. ಸೊ ರೂರಲ್ ಡೆವಲಪ್ಮೆಂಟ್ 1, ಡಿಫೈನ್ ರೂರಲ್ ಡೆವಲಪ್ಮೆಂಟ್. ನೋಡಿ, ಈಗ ವುಮೆನ್ ಡೆವಲಪ್ಮೆಂಟ್ ಅಂದರೆ ಏನಂದರೆ ಅಪ್ಲಿಫ್ಟಿಂಗ್ ಆಫ್ ವುಮೆನ್ಸ್ ಸೋಷಲಿ, ಎಕನಾಮಿಕಲಿ, ಪೊಲಿಟಿಕಲಿ. ರೂರಲ್ ಡೆವಲಪ್ಮೆಂಟ್ ಅಂದರೂ ಕೂಡ ಅದೇನೆ, ಅಪ್ಲಿಫ್ಟಿಂಗ್ ರೂರಲ್ ಏರಿಯಾಸ್ ಸೋಷಲಿ, ಎಕನಾಮಿಕಲಿ, ಪೊಲಿಟಿಕಲಿ. ಡನ್. ವುಮೆನ್ ಡೆವಲಪ್ಮೆಂಟ್ ಅಂದರೆ ವುಮೆನ್ ಅನ್ನೋ ಪದ ಹಾಕಿ, ರೂರಲ್ ಡೆವಲಪ್ಮೆಂಟ್ ಅಂದರೆ ರೂರಲ್ ಅನ್ನೋ ಪದ ಹಾಕಿ. ಅಪ್ಲಿಫ್ಟಿಂಗ್ ಅಥವಾ ಅಪ್ಲಿಫ್ಟ್ಮೆಂಟ್ ಆಫ್ ರೂರಲ್ ಪೀಪಲ್ ಆರ್ ವಿಲೇಜಸ್ ಎಕನಾಮಿಕಲಿ, ಸೋಷಲಿ ಆ್ಯಂಡ್ ಪೊಲಿಟಿಕಲಿ ಇಸ್ ಕಾಲ್ಡ್ ರೂರಲ್ ಡೆವಲಪ್ಮೆಂಟ್. ಡನ್. ಗಾಂಧೀಜಿ ಏನು ಹೇಳ್ತಾರೆ? ನಮ್ಮ ಇಂಡಿಯಾ ಯಾವಾಗ ಡೆವಲಪ್ ಆಗುತ್ತೆ ಅಂದರೆ ಯಾವಾಗ ರೂರಲ್ ಏರಿಯಾಸ್ ಡೆವಲಪ್ ಆಗುತ್ತೋ ಆವಾಗ ಮಾತ್ರ ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 68.84 ಮೋರ್ ಆರ್ ಲೆಸ್ 70% ಆಫ್ ದಿ ಪಾಪ್ಯುಲೇಷನ್ ಸ್ಟಿಲ್ ಲಿವಿಂಗ್ ಇನ್ ವೇರ್ ವಿಲೇಜಸ್. ನಾವು 30% ಸಿಟಿನಲ್ಲಿರೋರು ಡೆವಲಪ್ ಆಗಿಬಿಟ್ರೆ ನಾವು ಡೆವಲಪ್ ಆದಂಗಲ್ಲ. ಮೆಜಾರಿಟಿ ವಿಲೇಜಸಲ್ಲಿದ್ದಾರೆ, ಅವ್ರು ಡೆವಲಪ್ ಆದ್ರೇ ನಾವು ಡೆವಲಪ್ ಆದಂಗೆ. ಆಮೇಲೆ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಅಂತಂದರೆ ಗಿವಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಟು ವಿಲೇಜಸ್ ಇಟ್ ಸೆಲ್ಫ್. ಅಂದರೆ ಆ ವಿಲೇಜಸ್ನ ನೋಡ್ಕೊಳ್ಳೋದಕ್ಕೆ ವಿಲೇಜಸ್ಗೆ ಪವರ್ಸ್ನ ಕೊಟ್ಬಿಡಬೇಕು. ಪವರ್ಸ್ನ ಎಲ್ಲೋ ಸೆಂಟರಲ್ಲಿ ಇಟ್ಕೊಂಡು ಮಾನಿಟರ್ ಮಾಡಬಾರ್ದು, ಸರಿನಾ? ಆ ವಿಲೇಜಸ್ ಡೆವಲಪ್ ಆಗೋದಕ್ಕೆ ಅವ್ರಿಗೆ ಪವರ್ಸ್ ಕೊಟ್ಬಿಡಬೇಕು. ದಟ್ ಈಸ್ ಗಿವಿಂಗ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಟು ದಿ ವಿಲೇಜಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್. ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಗಾಂಧೀಜೀಸ್ ಇದು ಹೇಳಿದ್ದು ಡಿಸೆಂಟ್ರಲೈಸೇಷನ್. ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ PRI ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಥ್ರೂ 73rd ಅಮೆಂಡ್ಮೆಂಟ್ ಆ್ಯಕ್ಟ್. ನೆನ್ಪಿಟ್ಕೊಂಡಿರಿ, 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1993. ದೆನ್ ಒಂದು ನಿಮಿಷ ನೋಡಿ, ಮಹಾತ್ಮ ಗಾಂಧಿ ಕಾಲ್ಡ್ ದಿಸ್ ಆಸ್ ಗ್ರಾಮ ಸ್ವರಾಜ್ಯ. ಯಾವುದನ್ನು ಗ್ರಾಮ ಸ್ವರಾಜ್ಯ ಅಂತ ಕರೀತಾರೆ? ಡಿಸೆಂಟ್ರಲೈಸೇಷನ್ನ ಗ್ರಾಮ ಸ್ವರಾಜ್ಯ ಅಂತ ಕರೀತಾರೆ. ಸೊ ಇಂಪಾರ್ಟೆನ್ಸ್ ಫಂಕ್ಷನ್ಸ್ ಆಫ್ PRIದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಇಟ್ ಮೇನ್ ಇಂಟೆನ್ಷನ್ ಬಂದು ರೂರಲ್ ಡೆವಲಪ್ಮೆಂಟ್. ದೇ ಪ್ರೊವೈಡ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಫುಡ್, ಶೆಲ್ಟರ್, ಕ್ಲಾತ್. ಅಂದರೆ ವಿಲೇಜಲ್ಲಿ ಯಾರ್ಯಾರು ಇರ್ತಾರೆ ಅವ್ರುಗಳಿಗೆ ಫುಡ್ಡು, ಕ್ಲಾತು, ಶೆಲ್ಟರ್ನ ಪ್ರೊವೈಡ್ ಮಾಡೋದು. ಫಂಕ್ಷನ್ಸ್ ಆಫ್ PRI 3 ಮಾರ್ಕ್ಸ್ಗೆ ಹೈಲಿ ಇಂಪಾರ್ಟೆಂಟು. ಆಮೇಲೆ
ದೇ ಇಂಪ್ಲಿಮೆಂಟ್ ಗೌರ್ಮೆಂಟ್ ಸ್ಕೀಮ್ಸ್, ಅಂದರೆ ಗೌರ್ಮೆಂಟಿಂದ ಬರೋ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಪಾವರ್ಟಿ ಅಲಿವೇಷನ್ ಅಂದರೆ ಬಡತನ ನಿರ್ಮೂಲನೆ. ಹಂಗರ್ ಅಲಿವೇಷನ್ ಅಂದರೆ ಹಸಿವು ನಿರ್ಮೂಲನೆ. ಸೊ ಪಿ ಆರ್ ಐ ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ದು ಮೇನ್ ಕೆಲಸ ಏನು, ಟು ರಿಮೂವ್ ಪಾವರ್ಟಿ, ಟು ರಿಮೂವ್ ಹಂಗರ್. ಆಮೇಲೆ ಟು ಇಂಟ್ರಡ್ಯೂಸ್ ಗೌರ್ಮೆಂಟ್ ಸ್ಕೀಮ್ಸು. ದೇ ಯೂನಿಟ್ ಆಲ್ ದ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಸಪೋರ್ಟ್ ಮಾಡಿ. ದೇ ಎಂಕರೇಜ್ ಸೋಷಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಬೈ ಸೆಲೆಬ್ರೇಟಿಂಗ್ ಫೇರ್ಸ್ ಅಂತಂದರೆ ಜಾತ್ರೆಗಳನ್ನ ಮಾಡೋದ್ರ ಮುಖಾಂತರ. ಆಯಿತಾ? ಸೊ ಪಿ ಆರ್ ಐದು ಫಂಕ್ಷನ್ಸ್ ಗೊತ್ತಾಯಿತು. ನೆಕ್ಸ್ಟು ರೈಟ್ ಎ ನೋಟ್ ಆನ್ ರೋಲ್ ಆಫ್ ಪಿ ಆರ್ ಐ. ಈಗ ತಾನೇ ನೋಡಿದ್ವಿ ಪಿ ಆರ್ ಐಸ್ ಏನು ಮಾಡ್ತಾರೆ, ದೇ ಹೆಲ್ಪ್ ಫಾರ್ ರೂರಲ್ ಡೆವಲಪ್ಮೆಂಟ್. ವಿಲೇಜ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ನ ಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಏನು, ರೋಡ್ಸು, ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಟೆಲ್ಸು, ಈವನ್ ಲೇಕ್ಸು. ಆಯಿತಾ? ಅಗ್ರಿಕಲ್ಚರ್ ಮಾಡೋದಕ್ಕೆ ಲೇಟೆಸ್ಟ್ ಮಿಷನರೀಸು, ಪ್ರತಿಯೊಂದು ಕೂಡ ಪಿ ಆರ್ ಐನೇ ಸಪ್ಲೈ ಮಾಡಬೇಕಾಗತ್ತೆ. ಆಯಿತಾ? ಅವ್ರು ಮಾಡಿದ್ರೇ ನಮ್ಗೆ ನಿಜವಾಗ್ಲೂ ಡಿಸೆಂಟ್ರಲೈಸೇಷನ್ ಇಂಪ್ಲಿಮೆಂಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಇದೆಷ್ಟೆಲ್ಲೂ ಕೂಡ ರೋಲ್ ಆಫ್ ಪಿ ಆರ್ ಐ. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್? ಏನಕ್ಕೆ ರೂರಲ್ ಏರಿಯಾಸ್ ಡೆವಲಪ್ ಆಗ್ತಾ ಇಲ್ಲ, ಅಲ್ಲಿರೋ ಪ್ರಾಬ್ಲಮ್ಸ್ ಏನು ಅಂತಂದರೆ, ನೋ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್, ಸರಿಯಾದ ರೋಡ್ಸ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಆಮೇಲೆ ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇಲ್ಲ, ಆ್ಯಂಡ್ ಪ್ರಾಪರ್ ಮೆಡಿಕಲ್ ಫೆಸಿಲಿಟೀಸ್ ಇರಲ್ಲ. ಇನ್ಫ್ರಾಸ್ಟ್ರಕ್ಚರ್ಸ್ ಅಂತಂದರೆ ಅದೇನೆ, ರೋಡ್ಸು, ಕಾಲೇಜಸ್ಸು ಅಥವಾ ರೈಲ್ವೇಸು ಇವೆಲ್ಲ ಇಲ್ಲ. ವೇರ್ ಹೌಸಸ್ ಇರಲ್ಲ, ರೈತರು ಬೆಳೆದಿರೋ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೇನಿಲ್ಲ, ವೇರ್ ಹೌಸಸ್ ಇಲ್ಲ. ನೋ ಪ್ರಾಪರ್ ಕ್ರೆಡಿಟ್ ಮಾರ್ಕೆಟ್ಸ್ ಇಲ್ಲ, ಸಾಲ ಕೊಡೋರಿಲ್ಲ. ನೋ ಎಂಪ್ಲಾಯ್ಮೆಂಟ್ ಡ್ಯೂರಿಂಗ್ ಐಡಲ್ ಪೀರಿಯಡ್ ಅಂತಂದರೆ ಅಗ್ರಿಕಲ್ಚರ್ ಏನು ವರ್ಷ ಪೂರ್ತಿ ಮಾಡಲ್ಲ, ವರ್ಷದಲ್ಲಿ ಒಂದು 3 ತಿಂಗಳು ಕೆಲಸ ಮಾಡ್ತಾರೆ. ರಿಮೈನಿಂಗ್ 9 months ಅವ್ರು ಸುಮ್ಮನೆ ಇರ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೇನೋ ಎಂಪ್ಲಾಯ್ಮೆಂಟ್ ಇಲ್ಲ. ಒಂದು 6 ಪಾಯಿಂಟ್ ನೆನ್ಪಿಟ್ಕೊಳ್ಳಿಪ್ಪ, ದಟ್ಸ್ ಮೋರ್ ದೆನ್ ಎನಫ್. ನೋ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ, ಗುಡ್ ಎಜುಕೇಷನ್, ಪ್ರಾಪರ್ ಮೆಡಿಕಲ್ ಫೆಸಿಲಿಟೀಸ್ ಇರಲ್ಲ, ಇನ್ಫ್ರಾಸ್ಟ್ರಕ್ಚರ್ಸ್ ಇರಲ್ಲ. ಆಯಿತಾ? ಈ ಥರ ಆಗ್ಬೋದಾ? ನೆಕ್ಸ್ಟು ಮೆನ್ಷನ್ ದಿ ವುಮೆನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ನಮ್ಮ ದೇಶದಲ್ಲಿರೋ ವುಮೆನ್ಸ್ ಡೆವಲಪ್ ಆಗಬೇಕು. ಎ ಕಂಟ್ರಿ ವಿಲ್ ಬಿ ಡೆವಲಪ್ಡ್ ವೆನ್ ದಿ ವುಮೆನ್ಸ್ ಆಫ್ ದಟ್ ಕಂಟ್ರಿ ಆರ್ ಡೆವಲಪ್ಡ್ ಸೋಷಲಿ, ಎಕನಾಮಿಕಲಿ ಆ್ಯಂಡ್ ಪೊಲಿಟಿಕಲಿ. ಇದನ್ನು ಎನ್ಶೋರ್ ಮಾಡೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 1/3 ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಇನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ. ಕರ್ನಾಟಕ ಗೌರ್ಮೆಂಟು 50% ರಿಸರ್ವೇಷನ್ ಕೊಟ್ಟಿದೆ ಇನ್ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ. ಆಯಿತಾ? ಇಷ್ಟು ಕ್ವಶನ್ಸು ವಿತ್ ರಿಲೇಟೆಡ್ ಟು ಯಾವುದು ರೂರಲ್ ಡೆವಲಪ್ಮೆಂಟ್. ನೀವು ಇನ್ನೂ ಬೇಕು ಅಂತಂದರೆ ಹೌಸಿಂಗ್ ಸ್ಕೀಮ್ಸ್ನ ನೆನ್ಪಿಟ್ಕೊಂಡಿರಿ. ಹೌಸಿಂಗ್ ಸ್ಕೀಮ್ಸ್, ಆಯಿತಾ? ಇಂದಿರಾ ಗಾಂಧಿ ಆವಾಸ್ ಯೋಜನಾ, ಆಮೇಲೆ 1-2 ಹೌಸಿಂಗ್ ಸ್ಕೀಮ್ಸು ಮತ್ತು 2 ಎಂಪ್ಲಾಯ್ಮೆಂಟ್. ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ ಏನೋ ಇದೆ, ಅದು ಒಂದು. ಸೊ ರೋಜ್ಗಾರ್ ಯೋಜನಾ ಒಂದಿದೆ. ಸೊ ಈ ಥರ 2 ಹೌಸಿಂಗ್ ಸ್ಕೀಮ್ಸು ಇಲ್ಲಿ ಬರೆದಿಲ್ಲ, 2 ಹೌಸಿಂಗ್ ಸ್ಕೀಮ್ಸು ಮತ್ತು 2 ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ನೆನ್ಪಿಟ್ಕೊಂಡಿದ್ರೆ ಈ ಚಾಪ್ಟರ್ ಅಷ್ಟೇ ಸಾಕು. ಸೊ ನೆಕ್ಸ್ಟು ನಿಮಗೆ 3rd ಚಾಪ್ಟರು ಯಾವುದರಲ್ಲಿ, ಎಕನಾಮಿಕ್ಸಲ್ಲಿ ನೋಡಿ. 3rd ಚಾಪ್ಟರ್ ಮನಿ ಆ್ಯಂಡ್ ಕ್ರೆಡಿಟ್. ಇದರಿಂದ ಕೂಡ 3 marks ಕ್ವಶನ್ ಬರುತ್ತೆ. 100% ಒಂದು 3 marks ಕ್ವಶನ್ ಅಪಿಯರ್ ಆಗುತ್ತೆ, 3 ಅಥವಾ 4 marksಗೆ. ಯಾವುದು? ಮನಿ ಆ್ಯಂಡ್ ಕ್ರೆಡಿಟಿಂದ. ಫಸ್ಟ್ ಥಿಂಗ್, ಗೇವ್ ದಿ ಅಡ್ವಾಂಟೇಜಸ್ ಆಫ್ ಪ್ಲಾಸ್ಟಿಕ್ ಮನಿ. ಪ್ಲಾಸ್ಟಿಕ್ ಮನಿ ಅಂತಂದರೆ ಯಾವುದು? ಪ್ಲಾಸ್ಟಿಕ್ ಮನಿ ಅಂತಂದರೆ ನಮ್ಮ ಹತ್ರ ಇರೋ ಡೆಬಿಟ್ ಕಾರ್ಡ್ಸು, ಕ್ರೆಡಿಟ್ ಕಾರ್ಡ್ಸು, ಪೇಬ್ಯಾಕ್ ಕಾರ್ಡ್ಸು ಇವೆಲ್ಲ ಪ್ಲಾಸ್ಟಿಕ್ ಮನಿ. ಇದನ್ನು ನೀವು ನೀಡ್ ನಾಟ್ ಟು ಕ್ಯಾರಿ ಆರ್ ಹ್ಯಾಂಡಲ್ ಕ್ಯಾಶ್. ನಾವು ದುಡ್ಡು ತೊಗೊಂಡೋಗೋ ಅವಶ್ಯಕತೆಯೇ ಇಲ್ಲ. ಕಾರ್ಡ್ ಎತ್ಕೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ನಾವು ಡ್ರಾ ಮಾಡ್ಕೋಬೋದು ಅಥವಾ ಜಸ್ಟ್ ಸ್ವೈಪ್ ಮಾಡ್ಬೋದು. ಇದು ಹೈಲಿ ಸೆಕ್ಯೂರ್ಡು ಅಲ್ವಾ? ಯಾರು ಇದನ್ನು ಕಳ್ತನ ಮಾಡಿದ್ರೂ ಅವ್ರಿಗೇನು ಯೂಸ್ ಇರಲ್ಲ, ಬಿಕಾಸ್ ದೇ ನೀಡ್ ಪಿನ್, ಪಾಸ್ವರ್ಡ್ ಬೇಕಾಗುತ್ತೆ. ಕರೆಕ್ಟ್ ತಾನೆ? ವಿ ಕ್ಯಾನ್ ಡೂ ಟ್ರಾನ್ಸಾಕ್ಷನ್ಸ್ ಅಕ್ರಾಸ್ ದ ಗ್ಲೋಬ್. ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಈ ಕಾರ್ಡ್ಸ್ ಇಟ್ಕೊಂಡು ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು. ನೀಡ್ ನಾಟ್ ಟು ಗೋ ಟು ಬ್ಯಾಂಕ್ ಟು ಗೆಟ್ ಯುವರ್ ಮನಿ.
ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೋ ರಿಸ್ಕ್ ಆಫ್ ಸ್ಟೀಲಿಂಗ್ ಆರ್ ಲೂಸಿಂಗ್. ಆಮೇಲೆ ಸಿನ್ಸ್ ಇಟ್ ಈಸ್ ಡನ್ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಇ ಮನಿ. ಏನಂತ ಕರೀತಾರೆ? ಇ ಮನಿ ಅಂತ ಕೂಡ ಕರೀತಾರೆ. ಆಯಿತಾ? ನೆಕ್ಸ್ಟು ಲಿಸ್ಟ್ ದಿ ಫಂಕ್ಷನ್ಸ್ ಆಫ್ ಮನಿ. ಸೊ ಲಿಸ್ಟ್ ದಿ ಫಂಕ್ಷನ್ಸ್ ಆಫ್ ಮನಿ. ಲಿಸ್ಟ್ ದಿ ಫಂಕ್ಷನ್ಸ್ ಆಫ್ ಮನಿ ಅಂದರೆ ಮನಿದು ಎರಡು ಥರ ಕೆಲಸ ಇದೆ. ಒಂದು ಪ್ರೈಮರಿ ಫಂಕ್ಷನ್, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಫಂಕ್ಷನ್. ಪ್ರೈಮರಿ ಫಂಕ್ಷನಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೆಷರ್ ಆಫ್ ವ್ಯಾಲ್ಯೂ. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂದರೆ ನೀವೇನೇ ತೊಗೊಳ್ಳಿ, ಒಂದು ಮೊಬೈಲ್ ತೊಗೊಳ್ಳಿ ದುಡ್ಡು ಕೊಡ್ತೀರಾ, ಒಂದು ಬುಕ್ ತೊಗೊಳ್ಳಿ ದುಡ್ಡು ಕೊಡ್ತೀರಾ, ಒಂದು ಚಾಕ್ಲೇಟ್ ತೊಗೊಳ್ಳಿ ದುಡ್ಡು ಕೊಡ್ತೀರಾ. ಯು ಬೈ ವಾಟ್ ಎವರ್ ಬಟ್ ಯು ಆಲ್ವೇಸ್ ಗಿವ್ ಮನಿ. ದಟ್ ಈಸ್ ಯು ಎಕ್ಸ್ಚೇಂಜ್ ಮನಿ ಫಾರ್ ಎವ್ರಿಥಿಂಗ್. ದಟ್ ಈಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಮೆಷರ್ ಆಫ್ ವ್ಯಾಲ್ಯೂ. ಅದೇ ಥರ ಸೆಕೆಂಡರಿ ಫಂಕ್ಷನ್ಸ್ಗೆ ಬಂದರೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್, ಸ್ಟೋರ್ ಆಫ್ ವ್ಯಾಲ್ಯೂ, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಅಂತ ಬರುತ್ತೆ. ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಎಸ್ ಟಿ ಡಿ ಅಂತ ನೆನ್ಪಿಟ್ಕೊಂಡಿರಿ. ಏನು ಎಸ್ ಟಿ ಡಿ ಅಂತಂದರೆ ಸ್ಟೋರ್ ಆಫ್ ವ್ಯಾಲ್ಯೂ, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಮತ್ತು ಡಿಫರ್ಡ್ ಪೇಮೆಂಟ್ಸ್. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕಳಿಸ್ಬೋದು. ದುಡ್ಡನ್ನ ನೀವು ಕಬೋರ್ಡಲ್ಲಿ ಇಟ್ಕೊಳ್ಳಿ, 10 ವರ್ಷ ಆದಮೇಲೆ ಆದರೂ ಯೂಸ್ ಮಾಡಿ, ಅದ್ರ ವ್ಯಾಲ್ಯೂ ಕಡಿಮೆ ಆಗಲ್ಲ. ಡಿಫರ್ಡ್ ಪೇಮೆಂಟ್ಸ್ ಅಂತಂದರೆ ಇವತ್ತು ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರಾ, 10 ವರ್ಷ ಆದಮೇಲೆ ಅದನ್ನು ತೀರಿಸ್ತೀರಾ. ಅಂದರೆ ಇವತ್ತು ಅದಕ್ಕೆ ಏನು ವ್ಯಾಲ್ಯೂ ಇತ್ತೋ 10 ವರ್ಷ ಆದಮೇಲೆ ಅದೇ ವ್ಯಾಲ್ಯೂ ಇರುತ್ತೆ. ದಟ್ ಈಸ್ ಡಿಫರ್ಡ್ ಪೇಮೆಂಟ್ಸ್, ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಇದನ್ನು ಸಿಂಪಲಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಶಾರ್ಟ್ಕಟ್ ಏನಂದರೆ ಎಸ್ ಟಿ ಡಿ, ಸ್ಟೋರ್, ಟ್ರಾನ್ಸ್ಫರ್, ಡಿಫರ್ಡ್ ಪೇಮೆಂಟ್ಸ್. ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಮನಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್, ಮೇ ಬಿ ನಾಳೆ ಬರ್ಬೋದು ಎಕ್ಸಾಮ್ಗೆ. ಲಿಸ್ಟ್ ದಿ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಆರ್ ಬಿ ಐದು ಫಂಕ್ಷನ್ಸಲ್ಲಿ ಮೋನೋಪಲಿ ಆಫ್ ಇಶ್ಯೂಯಿಂಗ್ ನೋಟ್ಸ್, ಎಕ್ಸೆಪ್ಟ್ ₹1 ನೋಟ್ ಅಂದ್ಕೊಳ್ಳಿ, ಬಟ್ ಸಾಕಿಷ್ಟು ಬರೀರಿ. ನಮ್ಮ ಇಂಡಿಯಾದಲ್ಲಿ ಸಿಗೋ ಅಷ್ಟು ಕರೆನ್ಸಿ ನೋಟ್ಸ್ನ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಅಧಿಕಾರ ಆರ್ ಬಿ ಐಗೆ ಮಾತ್ರ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಬ್ಯಾಂಕರ್ಸ್ ಟು ಗೌರ್ಮೆಂಟ್. ಗೌರ್ಮೆಂಟ್ಗೂ ಲೋನ್ ಕೊಡುತ್ತೆ. ಬ್ಯಾಂಕರ್ಸ್ ಬ್ಯಾಂಕ್ ನಿನ್ನೆ ಹೇಳಿಕೊಟ್ಟೆ. ನ್ಯಾಷನಲ್ ಕ್ಲಿಯರಿಂಗ್ ಹೌಸ್, ಏನಿದು ನ್ಯಾಷನಲ್ ಕ್ಲಿಯರಿಂಗ್ ಹೌಸ್. ಕಂಟ್ರೋಲರ್ ಆಫ್ ಕ್ರೆಡಿಟ್ಸ್ ಹೇಳ್ತೀನಿ ಇದೇನು ಅಂತ. ನ್ಯಾಷನಲ್ ಕ್ಲಿಯರಿಂಗ್ ಹೌಸ್ ಮತ್ತು ಕಂಟ್ರೋಲರ್ ಆಫ್ ಕ್ರೆಡಿಟು. ಆಮೇಲೆ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜಸ್, ಪ್ರಮೋಷನ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್. ಇಷ್ಟು ಕೂಡ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಆಮೇಲೆ ಡಿಫೈನ್ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್. ಸೊ ಸಿ ಆರ್ ಆರ್ ಅಂದರೆ ಏನು, ಎಸ್ ಎಲ್ ಆರ್ ಅಂದರೆ ಏನು? ದಿಸ್ ಇಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದರೆ ನಿಮಿಷ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದರೆ ಇಟ್ ಈಸ್ ರೆಫರ್ ಟು ದ ರೇಷಿಯೋ ದಟ್ ದ ಕ್ಯಾಶ್ ಆರ್ ರಿಕ್ವೈರ್ಡ್ ಟು ಕೀಪ್ ವಿತ್ ಆರ್ ಬಿ ಐ. ಅಂದರೆ ಇದು ಒಂದು ಎಸ್ ಬಿ ಐ ಬ್ಯಾಂಕ್ ಅಂದ್ಕೊಳ್ಳಿ. ಇವ್ರು ಏನು ಮಾಡಬೇಕು, ಇವ್ರ ಹತ್ರ ಇರೋ ಸ್ವಲ್ಪ ದುಡ್ಡನ್ನು ತೊಗೊಂಡೋಗಿ ಆರ್ ಬಿ ಐ ಹತ್ರ ಡೆಪಾಸಿಟ್ ಮಾಡಿ ಇಡಬೇಕು ಫಾರ್ ಅ ಸೇಫರ್ ಸೈಡ್. ದಟ್ ಇಸ್ ಕಾಲ್ಡ್ ಕ್ಯಾಶ್ ರಿಸರ್ವ್ ರೇಷಿಯೋ. ದ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ಆರ್ ಬಿ ಐ ಇಸ್ ಕಾಲ್ಡ್ ಕ್ಯಾಶ್ ರಿಸರ್ವ್ ರೇಷಿಯೋ. ಆಮೇಲೆ ನೆಕ್ಸ್ಟ್ ಬಂದು ಎಸ್ ಎಲ್ ಆರ್ ಅಂತ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ದಿ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ದೆಮ್ಸೆಲ್ವ್ಸ್. ಅಂದರೆ ಬ್ಯಾಂಕ್ ಅವ್ರು ತಮ್ಮ ಹತ್ರನೇ ಸ್ವಲ್ಪ ದುಡ್ಡು ಇಟ್ಕೊಂಡಿರಬೇಕು. ಅಂದರೆ ಮೀನಿಂಗ್ ಏನು ಅಂದರೆ, ಇಲ್ಲಿ ಸಮ್ ಎಕ್ಸ್ ಪರ್ಸನ್ ಇರ್ತಾನೆ ಅಂದ್ಕೊಳ್ಳಿ, ಇವನು ಹೋಗಿ ಅವ್ನು ಎಸ್ ಬಿ ಐ ಅಕೌಂಟಲ್ಲಿ ₹100 ಡೆಪಾಸಿಟ್ ಮಾಡ್ತಾನೆ. ಎಷ್ಟು? ₹100 ಡೆಪಾಸಿಟ್ ಮಾಡ್ತಾನೆ. ಇದರಲ್ಲಿ ಒಂದು ₹20 ಅವರು ಆರ್ ಬಿ ಐ ಹತ್ರ ಇಡಬೇಕು. ₹20 ಆರ್ ಬಿ ಐ ಹತ್ರ ಇಡಬೇಕು. ಒಂದು ₹20 ಅವರೇ ಇಟ್ಕೊಂಡಿರಬೇಕು. ಸರಿನಾ? ಇದು ಇವರೇ ಇಟ್ಕೊಂಡಿರಬೇಕು. ಇದನ್ನು ಎಸ್ ಎಲ್ ಆರ್ ಅಂತ ಕರಿತೀವಿ. ದ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ದೆಮ್ಸೆಲ್ವ್ಸ್ ಇಸ್ ಕಾಲ್ಡ್ ಎಸ್ ಎಲ್ ಆರ್. ದ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ಆರ್ ಬಿ ಐ ಇಸ್ ಕಾಲ್ಡ್ ಸಿ ಆರ್ ಆರ್, ಕ್ಯಾಶ್ ರಿಸರ್ವ್ ರೇಷಿಯೋ. ಅಂದರೆ ಉಳಿದಿದ್ದ ಅಮೌಂಟ್ ಎಷ್ಟೀಗ? ₹60. ಈ ₹60 ಅವರು ಬೇರೆಯವ್ರಿಗೆ ಲೋನಾಗಿ ಕೊಡ್ಬೋದು. ಆಯಿತಾ? ಸಿ ಆರ್ ಆರ್ ಅಂದರೆ ದ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ಆರ್ ಬಿ ಐ. ಎಸ್ ಎಲ್ ಆರ್ ಅಂದರೆ ದ ಅಮೌಂಟ್ ಟು ಬಿ ಕೆಪ್ಟ್ ವಿತ್ ದೆಮ್ಸೆಲ್ವ್ಸ್. ನೆಕ್ಸ್ಟ್, ನೇಮ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಯೂಸ್ಡ್ ಬೈ ಆರ್ ಬಿ ಐ. ಕ್ರೆಡಿಟ್ ಕಂಟ್ರೋಲ್ ಅಂತಂದರೆ ನಮ್ಮ ಬ್ಯಾಂಕ್ಗಳು ಏನು ಮಾಡ್ತಾರೆ, ಜನರಿಗೆ ಲೋನ್ ಕೊಡ್ತಾರೆ. ಲೋನ್ ಕಟ್ಟಷ್ಟು ಜನರ ಹತ್ರ ದುಡ್ಡು ಜಾಸ್ತಿ ಬರುತ್ತೆ. ದುಡ್ಡು ಜಾಸ್ತಿ ಬಂದಷ್ಟು ಖರ್ಚು ಜಾಸ್ತಿ ಮಾಡ್ತಾರೆ. ಖರ್ಚು ಜಾಸ್ತಿ ಮಾಡಿದಾಗ ನಾವು ಯೂಸ್ ಮಾಡೋ ಥಿಂಗ್ಸ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ಇನ್ಫ್ಲೇಷನ್ ಅಂತ ಕರಿತೀವಿ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಆರ್ ಬಿ ಐ ಅವರು 2 ಥರ ಮೆಷರ್ಸ್ ಇಟ್ಕೊಂಡಿದ್ದಾರೆ. ಒಂದು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್, ಇನ್ನೊಂದು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ಸ್. ಸೊ ಇಲ್ಲಿ ನಿಮಗೆ
ಕ್ವಾಂಟಿಟೇಟಿವಲ್ಲಿ ಯಾವ್ದು ಬರುತ್ತೆ ಅಂದರೆ, ಒಂದು ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಆಮೇಲೆ ವೇರಿಂಗ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂದರೆ CRR, SLR ಇವುಗಳು. ಸರಿನಾ? ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ 1 ಮಾರ್ಕ್ಗೆ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಸ್ ಕಾಲ್ಡ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸು ಯಾವುದು ಅಂತಂದರೆ, ಚೇಂಜ್ ಇನ್ ಲೆಂಡಿಂಗ್ ಮಾರ್ಜಿನ್ಸ್, ಸೀಲಿಂಗ್ ಆನ್ ಕ್ರೆಡಿಟ್, ಮಾರಲ್ ಸಾಷನ್, ಡೈರೆಕ್ಟ್ ಆ್ಯಕ್ಷನ್. ಸೊ ಇದು ಥಿಯರಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಈಗ ಸದ್ಯಕ್ಕೆ, ನೆನ್ಪಿಟ್ಕೊಂಡಿರಬೇಕಾಗಿರೋ ಅಂಶ ಅಷ್ಟೇ. ಗಿವ್ ದಿ ರಾಬರ್ಟ್ಸನ್ ಡೆಫಿನೇಷನ್ ಆಫ್ ಮನಿ. ಸೊ ರಾಬರ್ಟ್ಸನ್ ಅನ್ನೋನು ಒಬ್ಬ ಎಕನಾಮಿಸ್ಟು. ಅವನು ಏನು ಹೇಳ್ತಾನೆ ಮನಿ ಬಗ್ಗೆ ಅಂತಂದರೆ, ಎನಿಥಿಂಗ್ ವಿಚ್ ಈಸ್ ಆಕ್ಸೆಪ್ಟೆಡ್ ಫಾರ್ ಪೇಮೆಂಟ್, ಎನಿಥಿಂಗ್ ವಿಚ್ ಈಸ್ ಆಕ್ಸೆಪ್ಟೆಡ್ ಫಾರ್ ಪೇಮೆಂಟ್ ಆಫ್ ಗೂಡ್ಸ್. ಅಂದರೆ ನೀವೇನೋ ಒಂದು ವಸ್ತು ತೊಗೊಳ್ತೀರಾ ಅಂದ್ಕೊಳ್ಳಿ, ಆ ವಸ್ತುಗೆ ರಿಟರ್ನ್ ಏನು ಕೇಳ್ತಾರೆ ಅಂಗಡಿಯವ್ರು ನಿಮ್ಮ ಹತ್ರದಿಂದ? ದುಡ್ಡು ಕೇಳ್ತಾರೆ. ದೆನ್ ದಟ್ ಈಸ್ ಕಾಲ್ಡ್ ಮನಿ. ಸಪೋಸ್ ಗೋಲ್ಡ್ನ ಆಕ್ಸೆಪ್ಟ್ ಮಾಡಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಮನಿ ಅಷ್ಟೇ. ಎನಿಥಿಂಗ್ ವಿಚ್ ಇಸ್ ಆಕ್ಸೆಪ್ಟೆಡ್ ಆಸ್ ಅ ಮೋಡ್ ಆಫ್ ಪೇಮೆಂಟ್ ಇಸ್ ಕಾಲ್ಡ್ ಮನಿ ಅಂತಾರೆ. ಲಿಸ್ಟ್ ದಿ ಅಡ್ವಾಂಟೇಜಸ್ ಆಫ್ ಮೆಟಾಲಿಕ್ ಮನಿ. ಮೆಟಾಲಿಕ್ ಮನಿ ಅಂದರೆ ಯಾವುದು? ಕಾಯಿನ್ಸ್. ಆಯಿತಾ? ಒಂದು ದೇ ಆರ್ ಸ್ಟ್ಯಾಂಡರ್ಡ್ ವೆಯ್ಟ್, ನಿರ್ದಿಷ್ಟವಾದಂತಹ ತೂಕ ಇರುತ್ತೆ. ಫೈನ್ನೆಸ್, ತುಂಬ ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ಜನರಲ್ ಆಕ್ಸೆಪ್ಟಬಿಲಿಟಿ, ಎಲ್ಲರೂ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಯಾರೂ ಇಲ್ಲ ಅಂತ ಹೇಳಲ್ಲ. ಆಯಿತಾ? ಡಿಫ್ರೆಂಟ್ ಡಿನಾಮಿನೇಷನ್ಸ್. ಡಿಫ್ರೆಂಟ್ ಡಿನಾಮಿನೇಷನ್ಸ್ ಅಂದರೆ ನಮಗೆ 50 ಪೈಸಾ ಕಾಯಿನಿಂದ ಹಿಡಿದು 0.50 ಪೈಸಾ ಕಾಯಿನಿಂದ ಹಿಡಿದು ನಮಗೆ ಅಪ್ ಟು ಏನಂತ ಹೇಳ್ತೀವಿ, ಅಟ್ ಪ್ರೆಸೆಂಟ್ ಸರ್ಕ್ಯುಲೇಷನಲ್ಲಿರೋದು 10 ರೂಪೀಸ್ ಕಾಯಿನ್ವರೆಗೂ ಇದೆ. ಈಸಿಲಿ ಡಿವಿಸಿಬಲ್ ಮತ್ತು ಪೋರ್ಟಬಲ್. ಪೋರ್ಟಬಲ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಈಸಿಯಾಗಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಪಬ್ಲಿಕ್ ಫಿನಾನ್ಸ್. ಈ ಚಾಪ್ಟರಲ್ಲಿ ಇಷ್ಟೇ ಇಂಪಾರ್ಟೆಂಟು, ಬಟ್ ರಿಮೆಂಬರ್ ಫಂಕ್ಷನ್ಸ್ ಆಫ್ ಮನಿ, ಫಂಕ್ಷನ್ಸ್ ಆಫ್ RBI ಮತ್ತು ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್. ಮೋಸ್ಟ್ 3 ಕ್ವೆಶನ್ಸು ನೀಟಾಗಿ ಓದ್ಕೊಳ್ಳಿ. 1 ಕ್ವೆಶನ್ ಡೆಫಿನೆಟಾಗಿ ಬರುತ್ತೆ, ಇರುತ್ತೆ ಅದರಲ್ಲೂ. ಸೊ 2 ಕ್ವೆಶನ್ ಓದ್ಕೊಳ್ಳಿ ಸಾಕು. ಫಂಕ್ಷನ್ಸ್ ಆಫ್ RBI, ಫಂಕ್ಷನ್ಸ್ ಆಫ್ ಮನಿ, ಎರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಟೇಕ್ ಇಟ್ ಫ್ರಮ್ ಮೈ ಸೈಡ್. ನೆಕ್ಸ್ಟ್ ಈಸ್ ಲಾಸ್ಟ್ ಪಾರ್ಟ್ ಇನ್ ಯುವರ್ ಎಕನಾಮಿಕ್ಸ್, ದಟ್ ಈಸ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಡ್ಜೆಟ್. ನೋಡಿ, ಪಬ್ಲಿಕ್ ಫಿನಾನ್ಸ್ ಅಂತಂದರೆ ದ ಫಿನಾನ್ಸ್ ಆಫ್ ದಿ ಗೌರ್ಮೆಂಟ್ದು ದುಡ್ಡು, ಅದನ್ನು ಪಬ್ಲಿಕ್ ಫಿನಾನ್ಸ್ ಅಂತ ಕರಿತೀವಿ. ಬಡ್ಜೆಟ್ ಅಂತಂದರೆ ಏನು ಅಂದರೆ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಗೌರ್ಮೆಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂದರೆ ಗೌರ್ಮೆಂಟಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಆ ದುಡ್ಡು ಹೇಗೆಲ್ಲ ಖರ್ಚಾಗುತ್ತೆ, ದಟ್ ಈಸ್ ಕಾಲ್ಡ್ ಬಡ್ಜೆಟ್. ಬಡ್ಜೆಟ್ ಅಂದರೆ ಏನು? ದಿ ಇನ್ಕಮ್ ಆ್ಯಂಡ್ expenditure of the government for 1 year is called budget. ಈ ಬಡ್ಜೆಟ್ನ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಫಿನಾನ್ಷಿಯಲ್ ಇಯರ್ ಎಲ್ಲಿಂದ ಅಂತ ಕೇಳಿದ್ರೆ 1st ಏಪ್ರಿಲಿಂದ 31st ಮಾರ್ಚ್ವರೆಗೂ ಇರುತ್ತೆ. 1st ಏಪ್ರಿಲ್ ಟು 31st ಮಾರ್ಚ್, ಈ ಡೇಟ್ ನೆನ್ಪಿಟ್ಕೊಂಡಿರಿ. ದ ಫಿನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಈಸ್ 1st ಏಪ್ರಿಲ್ ಟು 31st ಮಾರ್ಚ್. ಆಯಿತಾ? ಆಮೇಲೆ ನೆಕ್ಸ್ಟ್ ಬಂದು ಬಡ್ಜೆಟಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಬಡ್ಜೆಟ್ ಇದೆ. 3 ಥರ ಬಡ್ಜೆಟ್ಸ್ ಬರುತ್ತೆ. ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟ್, ಇನ್ನೊಂದು ಸರ್ಪ್ಲಸ್ ಬಡ್ಜೆಟ್, ಇನ್ನೊಂದು ಡಿಫಿಷಿಟ್ ಬಡ್ಜೆಟ್ ಅಂತ ಬರುತ್ತೆ. ವಾಟ್ ಈಸ್ ಬಡ್ಜೆಟ್ ಗೊತ್ತಾಯಿತು? ಬಡ್ಜೆಟ್ ಈಸ್ ನಥಿಂಗ್ ಬಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಗವರ್ನಮೆಂಟ್ ಇಸ್ ಕಾಲ್ಡ್ ಆಸ್ ಬಡ್ಜೆಟ್. ಈ ಬಡ್ಜೆಟಲ್ಲಿ ನಮಗೆ 3 ಥರ ಇದೆ: ಬ್ಯಾಲೆನ್ಸ್ಡ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್, ಡಿಫಿಷಿಟ್ ಬಡ್ಜೆಟ್. ಬ್ಯಾಲೆನ್ಸ್ಡ್ ಬಡ್ಜೆಟಲ್ಲಿ ಏನಾಗುತ್ತೆ ಅಂದರೆ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್, ಅಂದರೆ ಎಷ್ಟು ದುಡಿತಾರೋ ಅಷ್ಟೇ ಖರ್ಚು ಮಾಡ್ತಾರೆ ಗೌರ್ಮೆಂಟ್, ದಟ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಬಡ್ಜೆಟ್. ಸರ್ಪ್ಲಸ್ ಅಂತಂದರೆ ಜಾಸ್ತಿ, ಅಂದರೆ ಇನ್ಕಮ್ ಈಸ್ ಮೋರ್ ದೆನ್ ಎಕ್ಸ್ಪೆಂಡಿಚರ್, ಅಂದರೆ ದುಡಿಯೋದು ಜಾಸ್ತಿ, ಖರ್ಚು ಮಾಡೋದು ಕಡಿಮೆ, ಅದನ್ನೇನಂತ ಕರೀತಾರೆ? ಸರ್ಪ್ಲಸ್ ಬಡ್ಜೆಟ್. ಡಿಫಿಷಿಟ್ ಬಡ್ಜೆಟ್ ಅಂತಂದರೆ ಇನ್ಕಮ್ ಈಸ್ ಲೆಸ್ ದೆನ್ ಎಕ್ಸ್ಪೆಂಡಿಚರ್, ಅಂದರೆ ದುಡಿಯೋದು ಕಡಿಮೆ, ಖರ್ಚು ಮಾಡೋದು ಜಾಸ್ತಿ. ಬ್ಯಾಲೆನ್ಸ್ಡ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್ ಮತ್ತು ಡಿಫಿಷಿಟ್ ಬಡ್ಜೆಟ್. ಅದೇ ಥರ ಇಲ್ಲಿ ಫಸ್ಟ್ ಕ್ವೆಶನ್ನು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೈವೇಟ್ ಫಿನಾನ್ಸ್ ಮತ್ತು ಪಬ್ಲಿಕ್ ಫಿನಾನ್ಸ್. ಈ ಪ್ರೈವೇಟ್ ಅಂತಂದರೆ ಇಟ್ ಈಸ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ 1 ಪರ್ಸನ್, ಒಂದು ವ್ಯಕ್ತಿದು. ಆಯಿತಾ? ಒಂದು ವ್ಯಕ್ತಿಯ ಆದಾಯ ಮತ್ತು ಖರ್ಚು ಏನಂತ ಕರಿತೀವಿ? ಪ್ರೈವೇಟ್ ಫಿನಾನ್ಸ್.
ಪಬ್ಲಿಕ್ ಫಿನಾನ್ಸ್ ಅಂತಂದರೆ ಇಟ್ ಈಸ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಗವರ್ನಮೆಂಟ್. ಈ ವ್ಯಕ್ತಿ ಏನು ಮಾಡ್ತಾನೆ, ತಾನು ಎಷ್ಟು ದುಡಿತಾನೆ, ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದನ್ನು ಕಾನ್ಫಿಡೆನ್ಷಿಯಲಾಗಿ ಇಟ್ಕೊಬೋದು, ಬಟ್ ಗೌರ್ಮೆಂಟ್ ಡಿಸ್ಕ್ಲೋಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇವನು ಅವ್ನ ಸ್ವಂತ ಖರ್ಚುಗಳಿಗೋಸ್ಕರ ಖರ್ಚು ಮಾಡ್ಕೋತಾನೆ, ಬಟ್ ಇಲ್ಲಿ ಗೌರ್ಮೆಂಟು ವೆಲ್ಫೇರ್ ಆಫ್ ದಿ ಸೊಸೈಟಿ, ಜನರು ಒಳ್ಳೇದಕ್ಕೆ ಮಾತ್ರ ಖರ್ಚು ಮಾಡಬೇಕು. ನೆಕ್ಸ್ಟು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಇಲ್ಲೊಬ್ಬ ಪರ್ಸನ್ ಇದ್ದಾನೆ ಅಂದ್ಕೊಳ್ಳಿ, ಇವನು ಎ ಅಂದ್ಕೊಳ್ಳೋಣ. ನೀವು ಎಕ್ಸಾಮಲ್ಲಿ ಸಿಂಪಲಾಗಿ ಹೆಂಗೆ ಬರೀತೀರಾ ಅಂದರೆ, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇಫ್ ಐ ಪೇ ಮೈ ಟ್ಯಾಕ್ಸ್ ಬೈ ಮೀ ಇಟ್ ಸೆಲ್ಫ್, ನಮ್ಮ ಟ್ಯಾಕ್ಸ್ನ ನಾವೇ ಕಟ್ಟಿದ್ರೆ ಡೈರೆಕ್ಟ್ ಟ್ಯಾಕ್ಸ್. ಇಫ್ ದ ಟ್ಯಾಕ್ಸ್ ಪೇಡ್ ಬೈ ಹಿಮ್ಸೆಲ್ಫ್ ಅಂದರೆ ಅವನ ಟ್ಯಾಕ್ಸ್ ಅವನೇ ಕಟ್ಟಿದ್ರೆ ಡೈರೆಕ್ಟ್ ಟ್ಯಾಕ್ಸ್. ಸರಿನಾ? ಇಟ್ ಈಸ್ ನಾನ್ ಟ್ರಾನ್ಸ್ಫರಬಲ್. ನಾನ್ ಟ್ರಾನ್ಸ್ಫರಬಲ್ ಅಂದರೆ ಇವನು ಕಟ್ಟಬೇಕಾಗಿರೋ ಟ್ಯಾಕ್ಸ್ನ ಯಾರೋ ಒಂದು ವ್ಯಕ್ತಿ ಬಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ಅವನ ಟ್ಯಾಕ್ಸ್ ಅವನೇ ಕಟ್ಟಿದ್ರೆ ಡೈರೆಕ್ಟ್ ಟ್ಯಾಕ್ಸ್. ಎಕ್ಸಾಂಪಲ್, ಪರ್ಸ್ನಲ್ ಇನ್ಕಮ್, ಅವ್ನು ದುಡಿತಾನೆ, ಆ ದುಡಿಯೋದಕ್ಕೆ ಟ್ಯಾಕ್ಸ್ ಕಟ್ತಾನೆ. ಕಾರ್ಪೊರೇಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಇದು ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಪ್ ಡ್ಯೂಟಿ, ಇವೆಲ್ಲ ಕೂಡ ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ಸ್. ಡೈರೆಕ್ಟ್ ಟ್ಯಾಕ್ಸ್ ಏನಂದ್ರೇನು? ಇಫ್ ದ ಟ್ಯಾಕ್ಸ್ ಪೇಡ್ ಬೈ ಹಿಮ್ಸೆಲ್ಫ್ ಇಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಇವನು ಕಟ್ಟಬೇಕಾಗಿರೋ ಟ್ಯಾಕ್ಸ್ನ ಬೇರೆ ಯಾರ ಕೈಯಲ್ಲೋ ಕಟ್ಟಿಸ್ತಾನೆ, ಅದನ್ನೇನಂತ ಕರೀತಾರೆ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಅಂದರೆ ಇಫ್ ದ ಟ್ಯಾಕ್ಸ್ if the burden of the tax imposed by the government is transferable to others, ಅಥವಾ if I pay somebody else tax, then it is called indirect tax. ನಾವು ಬೇರೆ ಯಾರ್ದೋ ಟ್ಯಾಕ್ಸ್ ಕಟ್ಟಿದ್ರೆ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, GST is an indirect tax, VAT is an indirect tax, export and import duties, indirect tax, excise duty is an indirect tax, foreign travel is an indirect tax. Next, what are the goals of public expenditure? ಗವರ್ನಮೆಂಟ್ ಅವರು ದುಡ್ಡು ಏನಕ್ಕೆ ಖರ್ಚು ಮಾಡ್ತಾರೆ? ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಕಾಮನ್ ಸೆನ್ಸ್ ಇರ್ತಾನೆ. ಗೌರ್ಮೆಂಟ್ ಅವರು ದುಡ್ಡು ಏನಕ್ಕೆ ಖರ್ಚು ಮಾಡ್ತಾರೆ ಅಂತಂದರೆ ಓನ್ಲಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಪೀಪಲ್, ಅಂದರೆ ಜನರು ಒಳ್ಳೆಯದಕ್ಕೋಸ್ಕರನೇ ಖರ್ಚು ಮಾಡ್ತಾರೆ. ಟು ಪ್ರಮೋಟ್ ಎಕನಾಮಿಕ್ ಡೆವಲಪ್ಮೆಂಟ್. ಟು ಪ್ರಮೋಟ್, ನೀವು ಇಷ್ಟೇ ಬರೀರಿ, ಟು ಪ್ರಮೋಟ್ ಅನ್ನೋ ವರ್ಡ್ ಕಾಮನ್ ಆಗಿ ಹಾಕ್ಬಿಟ್ಟು ಎಕನಾಮಿಕ್ ಡೆವಲಪ್ಮೆಂಟ್. ಆಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ಟು ಪ್ರಮೋಟ್ ಇಂಡಸ್ಟ್ರೀಸ್, ನೆಕ್ಸ್ಟ್ ಪಾಯಿಂಟಲ್ಲಿ ಟು ಪ್ರಮೋಟ್ ಅಗ್ರಿಕಲ್ಚರ್, ನೆಕ್ಸ್ಟ್ ಪಾಯಿಂಟಲ್ಲಿ ಟು ಪ್ರಮೋಟ್ ಎಜುಕೇಷನ್, ನೆಕ್ಸ್ಟ್ ಪಾಯಿಂಟಲ್ಲಿ ಟು ಪ್ರಮೋಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್, ಟು ಪ್ರಮೋಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ವೇಸು, ರೈಲ್ವೇಸು, ಅಂದರೆ ನಮ್ಮ ದೇಶದಲ್ಲಿರೋ ಪ್ರತಿಯೊಂದು ಸೆಕ್ಟಾರ್ನ ಡೆವಲಪ್ ಮಾಡೋದಕ್ಕೆ ಗೌರ್ಮೆಂಟ್ ಅವ್ರು ದುಡ್ಡು ಖರ್ಚು ಮಾಡ್ತಾರೆ. ದೇಸ್ ಆರ್ ದಿ ಗೋಲ್ಸ್ ಆಫ್ ವಾಟ್? ಪಬ್ಲಿಕ್ ಎಕ್ಸ್ಪೆಂಡಿಚರ್. ಆಮೇಲೆ ಇದು ಇಂಪಾರ್ಟೆಂಟ್ ಕ್ವೆಶನ್ನು, ಲಿಸ್ಟ್ ದಿ ಸೋರ್ಸಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತಂದರೆ ಗೌರ್ನಮೆಂಟಿಗೆ ಟ್ಯಾಕ್ಸ್ ಬಿಟ್ಟು, ಸೊ ಟ್ಯಾಕ್ಸಲ್ಲಿ ಗೊತ್ತಾಯಿತು ನಮಗೆ ಡೈರೆಕ್ಟ್ ಇದೆ ಮತ್ತು ಇಂಡೈರೆಕ್ಟ್ ಇದೆ, ದುಡ್ಡು ಬರುತ್ತೆ. ಎಕ್ಸ್ಕ್ಯೂಸ್ ಮಿ, ಟ್ಯಾಕ್ಸ್ ಬಿಟ್ಟು ಗೌರ್ಮೆಂಟಿಗೆ ಬೇರೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ? ವಾಟ್ ಆರ್ ದ ಸೋರ್ಸಸ್ ಫಾರ್ ದಿ ಗೌರ್ಮೆಂಟ್ ಟು ಗೆಟ್ ವಾಟ್? ಇನ್ಕಮ್ ಅಪಾರ್ಟ್ ಫ್ರಮ್ ಟ್ಯಾಕ್ಸ್. ಟ್ಯಾಕ್ಸ್ ಬಿಟ್ಟು ಬೇರೆ ಎಲ್ಲೆಲ್ಲಿಂದ ಅವ್ರಿಗೆ ದುಡ್ಡು ಬರುತ್ತೆ? ಐ ಮೀನ್ ಫ್ರಮ್ ವೇರ್ ಆಲ್ ದೇ ಕ್ಯಾನ್ ಗೆಟ್ ವಾಟ್? ಮನಿ ಅಂತಂದರೆ, ಒಂದು ಪ್ರಾಫಿಟ್ ಅರ್ನ್ಡ್ ಬೈ RBI, ಪ್ರಾಫಿಟ್ ಅರ್ನ್ಡ್ ಬೈ RBI ಆಯಿತಾ. ಆಮೇಲೆ ಪ್ರಾಫಿಟ್ ಅರ್ನ್ಡ್ ಬೈ ರೈಲ್ವೇಸ್, ಪ್ರಾಫಿಟ್ ಅರ್ನ್ಡ್ ಬೈ ರೈಲ್ವೇಸ್. ಆಮೇಲೆ ಅಮೌಂಟ್ ಕಲೆಕ್ಟೆಡ್ ಥ್ರೂ ವೇರಿಯಸ್ ಫೀಸಸ್ ಆ್ಯಂಡ್ ಪೆನಾಲ್ಟೀಸ್. ಈಗ ನೋಡಿ, ಮಾಸ್ಕ್ ಹಾಕಿಲ್ಲ ಅಂದರೆ 200 ರೂಪಾಯಿ ಫೈನ್ ಹಾಕ್ತಾರೆ, ಇದೆಲ್ಲ ಗೌರ್ಮೆಂಟಿಗೆ ದುಡ್ಡೇ ತಾನೆ. ಅಮೌಂಟ್ ಕಲೆಕ್ಟೆಡ್ ಥ್ರೂ ವೇರಿಯಸ್ ಫೀಸಸ್ ಆ್ಯಂಡ್ ಪೆನಾಲ್ಟೀಸ್. ಆಮೇಲೆ ಪ್ರಾಫಿಟ್ ಅರ್ನ್ಡ್ ಬೈ ಪಬ್ಲಿಕ್ ಸೆಕ್ಟಾರ್ ಯೂನಿಟ್ಸ್. ಸೊ ಪಬ್ಲಿಕ್ ಸೆಕ್ಟಾರ್ ಯೂನಿಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ BEL, BHEL, ಗೌರ್ಮೆಂಟ್ ಕಂಪನೀಸು ಆಯಿತಾ. ಒಂದು RBIದು ಲಾಭ, ರೈಲ್ವೇಸಿಂದ ಬರೋ ಲಾಭ, ಫೀಸು ಮತ್ತು ಪೆನಾಲ್ಟೀಸಿಂದ ಬರೋದು, ಗೌರ್ಮೆಂಟ್ ಕಂಪ್ನೀಸಿಂದ ಬರೋ ಲಾಭ, ಇವೆಲ್ಲ ಕೂಡ ಗೌರ್ಮೆಂಟ್ಗೆ ಟ್ಯಾಕ್ಸ್ ಬಿಟ್ಟು ಬೇರೆ ರೂಪದಲ್ಲಿ ಬರುವಂತಹ ಇನ್ಕಮ್ಸ್, ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಟು ದಿ ಗೌರ್ಮೆಂಟ್. ಸೊ ದಟ್ ಈಸ್ ಇನ್ಕಮ್ ಅರ್ನ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ರೈಲ್ವೇಸು,
ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಫೀಸಲ್ಲಿ ದುಡ್ಡು ಪ್ರಾಫಿಟ್ ಬಂದರೂ ಕೂಡ ಅದು ಯಾರ್ದು ನಾನ್ ಟ್ಯಾಕ್ಸ್ ರೆವೆನ್ಯೂ ಆಯಿತಾ. ಆಮೇಲೆ ಕಾಯಿನ್ಸ್ನ ಪ್ರಿಂಟ್ ಮಾಡೋದ್ರಿಂದನೂ ಗೌರ್ಮೆಂಟ್ಗೆ ಲಾಭ ಬರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೋರ್ಸ್ ಫಾರ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಯಿತಾ. ನೆಕ್ಸ್ಟು ಡಿಫೈನ್ ಬಡ್ಜೆಟ್ ಆ್ಯಂಡ್ ಮೆನ್ಷನ್ ಇಟ್ಸ್ ಟೈಪ್ಸ್. ಐ ಆಲ್ರೆಡಿ ಟೋಲ್ಡ್ ಯು ಬಡ್ಜೆಟ್ ಅಂದ್ರೇನು, ಬಡ್ಜೆಟ್ ಟೈಪ್ಸ್ ಏನು. ಬಡ್ಜೆಟ್ ಅಂದರೆ ಇಟ್ ಈಸ್ ದಿ ಎಸ್ಟಿಮೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಗೌರ್ಮೆಂಟ್ ಫಾರ್ 1 ಇಯರ್. ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಬ್ಯಾಲೆನ್ಸ್ಡ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್ ಮತ್ತು ಡೆಫಿಷಿಟ್ ಬಡ್ಜೆಟ್, ರೈಟ್. ನೆಕ್ಸ್ಟ್, ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕನಾಮಿಕ್ಸ್. ನೋಡಿ, ಎಕನಾಮಿಕ್ಸಿಂದ ನಿಮಗೆ 2 3 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೋಷಿಯಾಲಜಿಯಿಂದ 2 ಬರುತ್ತೆ, 4 ಆಗೋಯ್ತು ಆಯಿತಾ. ಸೊ ನೀವು 3 ಮಾರ್ಕ್ಸ್ನ ಟಾರ್ಗೆಟ್ ಮಾಡಿ, ಬಿಕಾಸ್ 9 ಕ್ವೆಶನ್ಸ್ ಇದೆ. 9ಅಲ್ಲಿ ನೀವು 5 ಕ್ವೆಶನ್ ಆನ್ಸರ್ ಮಾಡಿದ್ರೆ 5 3s 15 ಮಾರ್ಕ್ಸ್ ಆಗುತ್ತೆ. ಆರಾಮಾಗಿ ಆನ್ಸರ್ ಮಾಡ್ಬೋದು, ಕಷ್ಟ ಏನೂ ಇಲ್ಲ, ಸರಿನಾ. ಸೊ ಆ್ಯಸ್ ಪರ್ ಅವರ್ ಪಾಸಿಂಗ್ ಪ್ಯಾಕೇಜ್ ಐ ಕಂಪ್ಲೀಟೆಡ್ ವಿತ್ ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಆ್ಯಂಡ್ ಆಲ್ಸೋ ಸೋಷಿಯಾಲಜಿ ಅಲ್ವಾ. ಬಿಸ್ನೆಸ್ ನಿನ್ನೆ ಲೈವ್ ಮಾಡಿದ್ದೀನಿ, ಎಕನಾಮಿಕ್ಸ್ ಇವಾಗ ಆಗಿದೆ, ಸೋಷಿಯಾಲಜಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆಗ್ಬೋದಾ. ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಡು ಪೊಲಿಟಿಕಲ್ ಸೈನ್ಸ್. ಎಲ್ಲ ಚಾಪ್ಟರ್ಸು ಮಾಡಲ್ಲ, ಈಸಿಯಾಗಿರೋದು ಯಾವುದಾದ್ರೂ 2-3 ಚಾಪ್ಟರ್ ಹೇಳ್ಕೊಡ್ತೀನಿ, ಸಾಕು ಪಾಸ್ ಆಗೋದಕ್ಕೆ. ನೋಡಿ, 1 ಅವರ್ ಟೈಮ್ ಸ್ಪೆಂಡ್ ಮಾಡಿ, ನೀವು 1 ಅವರ್ ನೀಟಾಗಿ ಕೇಳಿಸ್ಕೊಳ್ಳಿ ಆಯಿತಾ. ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀರಾ, 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಸೊ ವಿಚ್ ಮೀನ್ಸ್ ಆಲ್ ಯು ನೀಡ್ ಇಸ್ ವಾಟ್ 1 ಅವರ್ ಟು ಗೆಟ್ 10 ಮಾರ್ಕ್ಸ್. ನೀವು ನಾರ್ಮಲಾಗಿ ಕುತ್ಕೊಂಡು ಓದ್ತೀನಿ ಅಂದ್ರೂ ಆಗುತ್ತೆ, ಬಟ್ ಏನು ಓದಬೇಕು ಗೊತ್ತಾಗಲ್ಲ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.